ನಮಸ್ಕಾರ ಗೆಳೆಯರಿ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ನಾವು ಗೋಧಿ ತಿನ್ನುತ್ತಿದ್ದೇವಾ? ಇಲ್ಲ, ನಾವು ಗೋಧಿಯಿಂದ ಮಾಡಿದ ಪದಾರ್ಥಗಳನ್ನು ಅಷ್ಟೇ ತಿನ್ನುತ್ತಿದ್ದೇವೆ ಅಲ್ಲವೇ? ಹಾಗಾದರೆ ನಿಮಗಿದೋ ಒಂದು ಆಘಾತಕಾರಿ ವಿಷಯ. ಗೋಧಿ ತಿನ್ನುವುದರಿಂದ ಕೆಲವೊಂದು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ನಿಮಗೆ ಗೊತ್ತೇ? ನಿಮ್ಮ ದೇಹಕ್ಕೆ ಅತಿಯಾದ ಅಂಟು ಪದಾರ್ಥಗಳನ್ನು ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ಯಾವ ಎಲ್ಲ ಬದಲಾವಣೆಗಳು ಆಗಬಹುದು ಎಂಬುದನ್ನು ನಿಮಗೆ ಗೊತ್ತೇ? ಹಾಗಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹೌದು ಸ್ನೇಹಿತರೆ, ಗೋಧಿ ಮತ್ತು ಧಾನ್ಯ ಆಧಾರಿತ ಆಹಾರಗಳು ನಮ್ಮ ಡಯೆಟ್ನ ಭಾಗವಾಗಿರುವುದು ಎಂಬುದು ಸತ್ಯ. ಏಕೆಂದರೆ ನಾವು ಪಾಸ್ತಾ, ಬ್ರೆಡ್ ಮತ್ತು ಧಾನ್ಯ ಆಧಾರಿತ ಉಪಹಾರವನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತೇವೆ. ಅನೇಕರಿಗೆ ತಮ್ಮ ಆಹಾರದಿಂದ ಈ ಗೋಧಿಯನ್ನು ತೆಗೆದುಹಾಕುವ ಆಲೋಚನೆಯು ಸುಮಾರು ಸಾರಿ ಬಂದರೂ ಸಹ ಅದು ಅವರಿಗೆ ತುಂಬಾ ಅಸಾಧ್ಯ ಅಂತ ಅನಿಸುವುದು ನಿಜ. ಆದರೆ ಹೆಚ್ಚಿನ ಸಂಖ್ಯೆಯ ಜನರು ಗೋಧಿ ಮುಕ್ತ ಆಹಾರವನ್ನು ಆರಿಸಿಕೊಳ್ಳುತ್ತಾರೆ ಅಂತೂ ಹೇಳಬಹುದು. ಅನೇಕ ಜನರಿಗೆ ಗೋಧಿ ತಿನ್ನುವುದು ಅಂಟು ಸೇವನೆ, ತೂಕ ಹೆಚ್ಚಾಗುವುದು, ಸ್ವಯಂ ನಿರೋಧಕ ಪರಿಸ್ಥಿತಿಗಳು ಮತ್ತು ಅಧಿಕ ರಕ್ತದ ಸಕ್ಕರೆಯ ಮಟ್ಟದಂತಹ ತೀವ್ರವಾದ ಆರೋಗ್ಯದ ಅಪಾಯಗಳಿಗೆ ಕಾರಣವಾಗಬಹುದು ಎನ್ನಬಹುದು. ಅಂತಹ ಸನ್ನಿವೇಶದಲ್ಲಿ ನಮ್ಮ ಆಹಾರದಿಂದ ಗೋಧಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ಎಷ್ಟರ ಮಟ್ಟಿಗೆ ಸೂಕ್ತ? ಹೆಚ್ಚುವರಿಯಾಗಿ ನಾವು 1 ತಿಂಗಳುಗಳ ಕಾಲ ಗೋಧಿಯನ್ನು ಸೇವಿಸದಿದ್ದರೆ ದೇಹದಲ್ಲಿ ಯಾವ ಬದಲಾವಣೆಗಳು ಆಗಬಹುದು ಎಂಬುದನ್ನು ನಾವು ನಿಮಗೆ ತಿಳಿಸಲಿದ್ದೇವೆ. ಇತ್ತೀಚಿನ ದಿನದಲ್ಲಿ ಜನರು ಪರ್ಯಾಯ ಆಹಾರಗಳ ಬಗ್ಗೆ ಹೆಚ್ಚು ಆಲೋಚಿಸುತ್ತಿದ್ದಾರೆ ಎನ್ನಬಹುದು. ಉದಾಹರಣೆಗೆ 1 ತಿಂಗಳ ಕಾಲ ಗೋಧಿಯಿಂದ ದೂರವಿರುವುದು ಸಾಮಾನ್ಯ ಪ್ರಯೋಜನವಾಗಿದೆ. ಆದಾಗ್ಯೂ ನಮ್ಮ ದೇಹದ ಮೇಲೆ ಬೀರುವ ಪರಿಣಾಮವನ್ನು ಪರಿಗಣಿಸುವುದು ಮತ್ತು ಸಾಧಕ ಬಾಧಕಗಳನ್ನು ಮೌಲ್ಯಮಾಪನ ಮಾಡುವುದು ಬಹಳ ಮುಖ್ಯ ಎಂದು ಹೈದರಾಬಾದಿನ ಕಮ್ಯುನಿಟಿ ಆಸ್ಪತ್ರೆಯ ಹಿರಿಯ ಆಹಾರ ತಜ್ಞೆ ಲಕ್ಷ್ಮಿ ಅವರು ತಿಳಿಸುತ್ತಾರೆ. ಗೋಧಿ ಮುಕ್ತ ಆಹಾರದಿಂದ ನಿಮಗೆ ಕೆಲವೊಂದು ಪ್ರಯೋಜನಗಳನ್ನು ನಾವು ಇಲ್ಲಿ ನಿಮಗೆ ತಿಳಿಸುತ್ತೇವೆ. ದೇಹದಲ್ಲಿ ಗ್ಲೂಕೋಸ್ಗೆ ಗೋಧಿ ದೊಡ್ಡ ಕೊಡುಗೆಯಾಗಿದೆ. ನಿಮ್ಮ ಆಹಾರದಿಂದ ಗೋಧಿಯನ್ನು ತೆಗೆದುಹಾಕುವುದರಿಂದ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡಬಹುದು. ಇದು ಮಧುಮೇಹಿಗಳಿಗೆ ತುಂಬಾ ಸಹಾಯಕವಾಗಿದೆ. ಇದು ಅಂಟು, ಅಸಹಿಷ್ಣುತೆ ಮತ್ತು ಸ್ಥೂಲಕಾಯತೆಯಂತಹ ಇತರ ಪರಿಸ್ಥಿತಿಗಳನ್ನು ತಡೆಯಲು ಕೂಡ ಸಹಾಯ ಮಾಡುತ್ತದೆ ಎನ್ನಲಾಗುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುವುದು ಅಲ್ಲದೆ ಈ ಕಾರ್ಬೋಹೈಡ್ರೇಟ್ ಭರಿತ ಆಹಾರವನ್ನು ಹೆಚ್ಚು ಸೇವಿಸುವುದರಿಂದ ಕರುಳಿನ ಅಡಚಣೆಗಳು ಮತ್ತು ನಿಧಾನವಾದ ಜೀರ್ಣಕ್ರಿಯೆಗೆ ಕಾರಣವಾಗಬಹುದು. ಇದು ಹೊಟ್ಟೆಯಲ್ಲಿ ಗ್ಯಾಸ್ ಆಗುವುದು, ಹೊಟ್ಟೆ ಉಬ್ಬುವುದು, ವಾಂಕರಿಕೆ ಬರುವುದು, ಹೊಟ್ಟೆ ನೋವು, ವಾಂತಿ ಮತ್ತು ಸೆಳೆತಕ್ಕೆ ಕಾರಣವಾಗಬಹುದು. ಗೋಧಿಯನ್ನು ಆದಷ್ಟು ಕಡಿಮೆ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಸ್ವಲ್ಪ ಮಟ್ಟಿನ ವಿಶ್ರಾಂತಿ ನೀಡಬಹುದು ಎನ್ನಬಹುದು. ಬಿಳಿ ಬ್ರೆಡ್, ಪಿಜ್ಜಾ, ಬರ್ಗರ್, ಪಾಸ್ತಾ ಮುಂತಾದವುಗಳಂತಹ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ನಿಮ್ಮ ದೇಹದ ತೂಕವನ್ನು ಇನ್ನಷ್ಟು ಜಾಸ್ತಿ ಮಾಡಬಹುದು. ಈ ಆಹಾರಗಳು ಹೊಟ್ಟೆಗೆ ತೃಪ್ತಿ ಸಹ ನೀಡುವುದಿಲ್ಲ, ನಾಲಿಗೆಗೆ ರುಚಿಯನ್ನೇ ಅಷ್ಟೇ ನೀಡುತ್ತದೆ ಎನ್ನುವುದು ಸತ್ಯ. ಹೆಚ್ಚುವರಿಯಾಗಿ ಗೋಧಿ ಮುಕ್ತ ಆಹಾರದಲ್ಲಿ ನಿಮ್ಮ ಕ್ಯಾಲೋರಿ ಸೇವನೆಯು ಕಡಿಮೆಯಾಗುತ್ತದೆ. ಇದು ತೂಕ ನಿವಾರಣೆಗೆ ಸಹಾಯ ಮಾಡುತ್ತದೆ. ಉದರದ ಕಾಯಿಲೆಯ ಅಪಾಯ ಕಡಿಮೆ ಮಾಡುವುದಲ್ಲದೆ ಗೋಧಿಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಉದರದ ಕಾಯಿಲೆ ಬರುತ್ತದೆ. ಇದು ಆನುವಂಶಿಕವಾಗಿ ಪೂರ್ವಭಾವಿಯಾಗಿರುವ ಜನರಲ್ಲಿ ಸಂಭವಿಸುವ ಸ್ವಯಂ ನಿರೋಧಕ ಅಸ್ವಸ್ಥತೆಯಾಗಿದೆ. ಆದಾಗ್ಯೂ ನಿಮ್ಮ ಆಹಾರದಿಂದ ಗೋಧಿಯನ್ನು ತೆಗೆದುಹಾಕಬೇಕು ಎಂದು ನಿರ್ಧರಿಸುವುದು ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಎಂದು ಆಹಾರ ತಜ್ಞರು ಒತ್ತಿ ಹೇಳುತ್ತಾರೆ. ಉದರದ ಕಾಯಿಲೆ ಅಥವಾ ಗ್ಲುಟನ್ ಸಂವೇದನೆಯೊಂದಿಗೆ ರೋಗ ನಿರ್ಣಯ ಮಾಡಿದರೆ ಗೋಧಿಯನ್ನು ತೆಗೆದುಹಾಕುವುದು ಪರಿಣಾಮಕಾರಿ ನಿವಾರಣೆಗೆ ನಿರ್ಣಾಯಕವಾಗಿದೆ. ಸರಿಯಾದ ಮಾರ್ಗದರ್ಶನಕ್ಕಾಗಿ ಮತ್ತು ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸಲು ನೋಂದಾಯಿತ ಆಹಾರ ತಜ್ಞರ ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸಬೇಕು. ಅತಿಯಾದ ಗೋಧಿ ಹಾಗೂ ಮೈದಾದಂತಹ ಆಹಾರಗಳು ನಮ್ಮ ಜೀರ್ಣಾಂಗಕ್ಕೆ ತೊಂದರೆಯನ್ನ ಮಾಡಬಹುದು ಹಾಗೂ ಅತಿಯಾದ ಡೋಪಮೈನ್ಗಳ ಬಿಡುಗಡೆಯಿಂದ ನಮ್ಮ ಮೆದುಳಿನ ನರಗಳು ಶಕ್ತಿಯನ್ನು ಕಳೆದುಕೊಳ್ಳಬಹುದು. ಕಿಡ್ನಿ ಹಾಗೂ ಸಣ್ಣ ಕರುಳಿಗೆ ಕೆಲಸ ಜಾಸ್ತಿಯಾಗಬಹುದು. ಇದರಿಂದಾಗಿ ವಯಸ್ಸಾದಂತೆ ಕಿಡ್ನಿಗಳ ವೈಫಲ್ಯ ಸಮಸ್ಯೆಯನ್ನು ಎದುರಿಸುವುದು ಖಚಿತ. ಆದಾಗ್ಯೂ ಯಾವುದೇ ಕಾಯಿಲೆಗಳಿಲ್ಲದ ವ್ಯಕ್ತಿಗೆ ಸಂಪೂರ್ಣವಾಗಿ ಗೋಧಿ ಸೇವನೆ ಬಿಡುವ ಅವಶ್ಯಕತೆ ಅಷ್ಟಾಗಿ ಇಲ್ಲದಿರುವುದು ಇಲ್ಲಿ ಎದ್ದು ಕಾಣುತ್ತದೆ. ಏಕೆಂದರೆ ಗೋಧಿ ಫೈಬರ್, ವಿಟಮಿನ್ ಬಿ, ಕಬ್ಬಿಣ ಮತ್ತು ಮ್ಯಾಗ್ನೀಷಿಯಂನಂತಹ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇದು ದೇಹದ ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುತ್ತದೆ ಎನ್ನಲಾಗುತ್ತದೆ. ಗೋಧಿಯನ್ನು ಒಳಗೊಂಡಿರುವ ಕಡಿಮೆ ಸಂಸ್ಕರಿಸಿದ ಆಹಾರಗಳ ಫೈಬರ್ನಲ್ಲಿ ಸಮೃದ್ಧವಾಗಿದೆ. ಇದು ಜೀರ್ಣಾಂಗ ವ್ಯವಸ್ಥೆಯು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಆಹಾರದಿಂದ ಫೈಬರ್ ಭರಿತ ಗೋಧಿಯನ್ನು ತೆಗೆದುಹಾಕುವುದು ದೀರ್ಘಕಾಲದ ಮಲಬದ್ಧತೆಗೆ ಕಾರಣವಾಗಬಹುದು. ಗೋಧಿಯು ವಿಟಮಿನ್ ಬಿ ಮೂಲವಾಗಿದೆ. ಈ ಅಗತ್ಯವಾದ ಪೋಷಕಾಂಶವಿಲ್ಲದೆ ನಿಮ್ಮ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ.
ಏಕೆಂದರೆ ಈ ವಿಟಮಿನ್ ಆಹಾರದಿಂದ ಶಕ್ತಿ ಸಿಗುತ್ತದೆ ಮತ್ತು ಜೀವಕೋಶಗಳು ತಮ್ಮ ಅಂಗಾಂಶಗಳನ್ನು ಬಲಪಡಿಸಲು ಇದು ಸಹಾಯವಾಗುತ್ತದೆ. ಹಾಗಂತ ಗೋಧಿ ಮಾತ್ರ ಫೈಬರ್ ಅನ್ನು ದೇಹಕ್ಕೆ ಕೊಡುವುದಿಲ್ಲ. ಇದಕ್ಕಿಂತ ಹೆಚ್ಚಾಗಿ ದೇಹಕ್ಕೆ ಬೇಕಾದ ಫೈಬರ್ ಬೇರೆ ಬೇರೆ ಆಹಾರದಿಂದ ನಾವು ಪಡೆಯಬಹುದು. ನಿಮ್ಮ ಆಹಾರದಿಂದ ಗೋಧಿಯನ್ನು ಕೈಬಿಡಲು ನೀವು ಯೋಚಿಸಿದರೆ ತಜ್ಞರು ಕೆಳಗಿನ ಪರಿಹಾರಗಳನ್ನು ಸೂಚಿಸುತ್ತಾರೆ ನೋಡಿ. ಇದರಲ್ಲಿ ಕೆಲವು ಜನಪ್ರಿಯ ಆಯ್ಕೆಗಳಾದ ಕಿನೋವಾ ಫೈಬರ್ ಕಬ್ಬಿಣ ಮತ್ತು ಮ್ಯಾಗ್ನೀಷಿಯಂ ಹೊಂದಿರುವ ಸಂಪೂರ್ಣ ಪ್ರೋಟೀನ್ ಮೂಲವಾಗಿದೆ. ಓಟ್ಸ್ ಹೃದಯದ ಆರೋಗ್ಯಕ್ಕೆ ಕರಗುವ ಫೈಬರ್ ಅನ್ನು ಒದಗಿಸುತ್ತದೆ. ಕಂದು ಅಕ್ಕಿ ಹೆಚ್ಚಿನ ಫೈಬರ್ ಮತ್ತು ಅಗತ್ಯ ಖನಿಜಗಳನ್ನು ಹೊಂದಿರುತ್ತದೆ. ಜೋಳ ಫೈಬರ್ ಉತ್ಕರ್ಷಣ ನಿರೋಧಕಗಳು ಮತ್ತು ರಂಜಕ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳಿಗೆ ಸಮೃದ್ಧವಾಗಿರುವ ಅಂಟುಮುಕ್ತ ಧಾನ್ಯವಾಗಿದೆ ಮತ್ತು ರಾಗಿಯೂ ಸಹ ಫೈಬರ್ ಮತ್ತು ಕಬ್ಬಿಣ ಮತ್ತು ಮ್ಯಾಗ್ನೀಷಿಯಂನಂತಹ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಹಾಗಾದರೆ ಅತಿಯಾದ ಗೋಧಿ ಮತ್ತು ಮೈದಾ ಬೇಡ. ಮಿತವಾಗಿ ಗೋಧಿ ಮತ್ತು ಮೈದಾವನ್ನು ತಿನ್ನಿ, ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎನ್ನುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ನಾವು ಮುಗಿಸುತ್ತೇವೆ. ಇನ್ನೊಂದು ಇಂತಹ ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇವೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.